ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಕ್ರಿಕೆಟ್ ಜಗತ್ತನ್ನು ಯಶಸ್ವಿಯಾಗಿ ಆಳಿದ, ಸಾಧನೆಯ ಶಿಖರವೇರಿದ, ಸರಿಸಾಟಿಯೇ ಇಲ್ಲದ ಪರ್ಫಾರ್ಮೆನ್ಸ್, ಅಲ್ಟಿಮೇಟ್ ಗೇಮ್ ಫಿನಿಷರ್, ಅಭಿಮಾನಿಗಳ ಪಾಲಿನ ಕಿಂಗ್, ಭಾರತೀಯರ ಹೃದಯದಲ್ಲಿ ಶಾಶ್ವತ ಛಾಪು ಮೂಡಿಸಿದ ವಿರಾಟ್ ರೂಪ ಅವರೇ ನಮ್ಮ ವಿರಾಟ್ ಕೊಹ್ಲಿ. ಕ್ರಿಕೆಟ್ನ ದಂತಕಥೆ ಎಂದೇ ಹೆಸರಾದ ವಿರಾಟ್ ಕೊಹ್ಲಿ ಅವರ ಕೆಲವೊಂದಿಷ್ಟು ವಿಚಾರಗಳನ್ನು ನಾವಿವತ್ತು ತಿಳಿದುಕೊಳ್ಳೋಣ. ನಿಮಗೆ ಗೊತ್ತೇ, ವಿರಾಟ್ ಕೊಹ್ಲಿ ಸಂಪೂರ್ಣ ಸಸ್ಯಾಹಾರಿಗಳು ಎಂಬುದು ಯಾಕೆ ಅನ್ನೋದನ್ನು ನಾವಿವತ್ತು ತಿಳಿದುಕೊಳ್ಳೋಣ. ವಿರಾಟ್ 8ನೇ ವರ್ಷದಿಂದಲೇ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದರು. ಕ್ರಿಕೆಟನ್ನು ಒಂದು ಹುಚ್ಚಿನಂತೆ ಅನುಭವಿಸಿದವರಿವರು. 20 ವರ್ಷಗಳ ಶ್ರಮದ ನಂತರ 2008ರಲ್ಲಿ ಟೆಸ್ಟ್ ಆಡುವ ಮೂಲಕ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಂಥವರು. ವಿರಾಟ್ ಎಷ್ಟೊಂದು ಎಫರ್ಟ್ಫುಲ್ ಪರ್ಸನ್ ಅಂತಂದರೆ, ಕೋಚ್ ಒತ್ತಾಯಪೂರ್ವಕವಾಗಿ ಇವರನ್ನು ಪ್ರತಿದಿನ ಮನೆಗೆ ಕಳಿಸ್ತಿದ್ರಂತೆ. ಅಷ್ಟೊಂದು ಶ್ರದ್ಧೆ ಇವರಿಗೆ ಆಟದಲ್ಲಿ. ಇವರಿಗೆ ಚಾಲೆಂಜಸ್ ಅಂದರೆ ತುಂಬಾ ಪ್ರೀತಿ. ಯಾವತ್ತೂ ಸೋಲನ್ನು ಸ್ವೀಕರಿಸಿದವರೇ ಅಲ್ಲ, ಸೋಲಿಗೆ ಭಯಪಟ್ಟವರು ಅಲ್ಲ, ಅಲ್ಲೊಂದು ಕಲಿಕೆಯನ್ನು ಹುಡುಕಿದಂಥವರು. ಇಂತಹ ವಿರಾಟ್ ತಮ್ಮ ಸಾಧನೆಯ ಉತ್ತುಂಗದ ಶಿಖರದಲ್ಲಿದ್ದಾಗ ಇವರಿಗೆ ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆಗಳುಂಟಾಗುತ್ತೆ. 2018ರಲ್ಲಿ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ಗೆ ಹೋದಾಗ ಕುತ್ತಿಗೆ ಭಾಗದ ನರಗಳು ಕಾಂಪ್ರೆಸ್ ಆಗಿ ಆ ಭಾಗದಿಂದ ಕಿರುಬೆರಳಿಗೆ ಕನೆಕ್ಟ್ ಆಗುವಂತಹ ನರ ಅತೀವ ಪೇನ್ ಕೊಡೋದಕ್ಕೆ ಶುರುವಾಗುತ್ತೆ. ರಾತ್ರಿ ಇಡೀ ಹುಚ್ಚನಂತೆ ಒದ್ದಾಡಿದ ಕೊಹ್ಲಿ ಮಾರನೇ ದಿನ ಟೆಸ್ಟ್ಗಳನ್ನೆಲ್ಲ ಮಾಡಿಸಿಕೊಂಡಾಗ ಅವರ ಹೊಟ್ಟೆ ವಿಪರೀತ ಆ್ಯಸಿಡಿಕ್ ಆಗಿರುತ್ತೆ. ಹೋಲ್ ಬಾಡಿ ನಾರ್ಮಲ್ಗಿಂತ ಹೆಚ್ಚು ಆ್ಯಸಿಡಿಕ್ ಆಗಿರುವಂಥ ರಿಪೋರ್ಟ್ಸ್ ಬಂದಿರುತ್ತೆ. ಎಕ್ಸ್ಟ್ರನಲ್ಲಿ ಅವರು ತೆಗೆದುಕೊಳ್ತಿರ್ತಕ್ಕಂತಹ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಈ ಥರದ ನ್ಯೂಟ್ರಿಷನ್ಗಳು ಅವರ ದೇಹಕ್ಕೆ ಸಾಕಾಗದೆ ಹೋಗಿರುತ್ತೆ. ಹಾಗಾಗಿ ಬೋನ್ಸ್ನ ಕ್ಯಾಲ್ಶಿಯಮನ್ನು ಅವರ ಹೊಟ್ಟೆ ಹೀರ್ಕೊಳ್ಳೋದಕ್ಕೆ ಶುರು ಮಾಡಿರುತ್ತೆ. ಹಾಗಾಗಿ ಅವರಿಗೆ ವಿಪರೀತ ಬೆರಳಿನ ನೋವು ಬರೋದಕ್ಕೆ ಶುರುವಾಗಿರುತ್ತೆ. ಇದೊಂದು ತುಂಬ ಡೇಂಜರಸ್ ಸ್ಥಿತಿ ಫ್ರೆಂಡ್ಸ್. ಈ ಸ್ಥಿತಿಯನ್ನು ನಾನು ಕೂಡ ಅನುಭವಿಸಿದ್ದೀನಿ. ಅದು ಎಂತಹ ಒಂದು ಪೇನ್ ಇರುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಯಾವಾಗ ಈ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ನ್ಯೂಟ್ರಿಷನ್ಗಳ ಕೊರತೆ ಆಗುತ್ತೋ ಆವಾಗ ನಮ್ಮ ದೇಹ ತನ್ನನ್ನೇ ತಾನೇ ತಿನ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅಂದರೆ ಬೋನ್ನಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಮನ್ನು ಹೀರ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆಗ ಆ ಇಡೀ ಯಾವ ಪಾಯಿಂಟ್ ವೀಕ್ ಇರುತ್ತೋ ಆ ಪಾಯಿಂಟ್ನಿಂದ ಎಷ್ಟೊಂದು ಪೇನ್ ಬರೋದಕ್ಕೆ ಶುರುವಾಗುತ್ತಂದರೆ, ನೀವು ಒಂದು ಚಾಕ್ ಪೀಸನ್ನು ಕೂಡ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟೊಂದು ಪೇನ್ ಬರೋದಕ್ಕೆ ಶುರುವಾಗುತ್ತೆ. ಈ ಪೇನ್ 1 ಸೆಕೆಂಡ್ ಕೂಡ ರೆಸ್ಟ್ ಕೊಡದಂತೆ ನಿರಂತರವಾಗಿ ಪೇನ್ ಬರುತ್ತೆ. ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೇ ಕನಿಷ್ಠ 1 ವಾರ ಬೇಕು. ಅಂತಹ ವಿಪರೀತವಾದಂತಹ ನೋವಿದು. ಇವರಿಗೆ ತಮ್ಮ ದೇಹ ಯಾಕೆ ಈ ಥರ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತೇ ಆಗಲ್ಲ. ವೀಕರ್ ಬೋನ್ ಪ್ರಾಬ್ಲಮ್ ಅವರಿಗೆ ಶುರುವಾಗಿ ತುಂಬಾ ಕೊಹ್ಲಿ ಇದರಿಂದ ಒದ್ದಾಡ್ತಾರೆ. ನಂತರದಲ್ಲಿ ಅವರು ತಮ್ಮ ಡೈಟಿಷಿಯನ್ಗಳ ಜೊತೆಗೆ ಚರ್ಚೆ ಮಾಡಿದಾಗ, ಫಸ್ಟ್ ನಿಮ್ಮ ಬಾಡಿ ಆ್ಯಸಿಡಿಕ್ ಆಗಿರೋದು ನಾರ್ಮಲ್ ಆಗಲೇಬೇಕು, ಅದಕ್ಕಾಗಿ ಮೆಡಿಸಿನ್ಗಿಂತ ನೀವು ಆಹಾರ ಪದ್ಧತಿಯನ್ನು ಬದಲಿಸ್ಕೊಳ್ಳೋದು ಉತ್ತಮ ಅಂತ ಡಾಕ್ಟರ್ ಪಾಂಡೆ ಅನ್ನುವಂತಹ ನ್ಯೂಟ್ರಿಷನಿಸ್ಟ್ ಅವರಿಗೆ ಸಲಹೆ ಕೊಡ್ತಾರೆ. ತಕ್ಷಣಕ್ಕೆ ವಿರಾಟ್ ಅದನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ. ಅಲ್ಲಿವರೆಗೂ ನಾನ್ ವೆಜ್ ಇಲ್ಲದೆ ಊಟನೇ ಮಾಡ್ತಿರ್ತಕ್ಕಂತಹ ವಿರಾಟ್ ತಮ್ಮ ಸಂಪೂರ್ಣ ಆಹಾರ ಶೈಲಿಯನ್ನು ಬದಲಿಸ್ಕೊಳ್ತಾರೆ. ಸಂಪೂರ್ಣ ಸಸ್ಯಾಹಾರಿಗಳಾಗ್ತಾರೆ. ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಇವೆಲ್ಲವೂ ರಿಚ್ ನ್ಯೂಟ್ರಿಷನ್ ಫುಡ್ಡನ್ನು ಅವ್ರು ತೆಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ ಅಂದರೆ ಇವನ್ ಅವರು ಪ್ರಾಣಿ ಮೂಲದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೂಡ ಸ್ಟಾಪ್ ಮಾಡ್ತಾರೆ. ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್, ಸೋಯಾ ಮಿಲ್ಕ್ ಈ ಥರದ ಒಂದು ಆಹಾರವನ್ನು ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಇದರಿಂದ ಈ ಥರದ ಒಂದು ಆಹಾರ ಶೈಲಿಯನ್ನು ಶುರು ಮಾಡಿಕೊಂಡಾಗಿನಿಂದ ಕೆಲವೇ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಕಂಡುಬರುತ್ತೆ. ಅವ್ರಿಗಿರ್ತಕ್ಕಂತಹ ಸರ್ವಿಕಲ್ ಸ್ಪೈನ್ ಇಶ್ಯೂ ಅಂದರೆ
ಕುತ್ತಿಗೆ ಭಾಗದ ನರಗಳು ಜಾಮ್ ಆಗಿ ವಿಪರೀತ ಕಂಟಿನ್ಯೂಯಸ್ ಪೇನ್ ಬರುವಂಥ ಸ್ಥಿತಿ ಇದು. ಹಾಗೆಯೇ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಇದು ಕೂಡ ನಾರ್ಮಲ್ ಆಗುತ್ತೆ. ಅವರ ಸರ್ವಿಕಲ್ ಸ್ಪೈನಲ್ ಕಾರ್ಡ್ ಪೇನ್ಗಳೆಲ್ಲ ಹೆಸರಿಲ್ಲದಂತೆ ಹೋಗ್ಬಿಡುತ್ತೆ. ಅಂದಿನಿಂದ ಇಂದಿನವರೆಗೂ ಮುಂದೂ ಕೂಡ ವಿರಾಟ್ ನೋ ಮೀಟ್ ಪಾಲಿಸಿಯನ್ನು ಪಾಲಿಸೋದಕ್ಕೆ ಶುರು ಮಾಡ್ತಾರೆ. ವೆಜಿಟೇಬಲ್ ಡೈಟ್ ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತಂದರೆ, ಕೆಲವೇ ತಿಂಗಳುಗಳಲ್ಲಿ 12 kg ವೇಟನ್ನು ಅವರು ರೆಡ್ಯೂಸ್ ಮಾಡ್ಕೊಳ್ತಾರೆ. ಜೊತೆಗೆ ಅವ್ರಿಗೆ ಆ ಒಂದು ವೇಟ್ ರೆಡ್ಯೂಸ್ನಿಂದ ಆದಂತಹ ಲಾಸನ್ನು ಕೂಡ ಅವರು ತಮ್ಮ ಪ್ಲ್ಯಾಂಟ್ ಬೇಸ್ಡ್ ಡೈಟ್ನಿಂದ ಸರಿಪಡಿಸ್ಕೊಳ್ಳುವಲ್ಲಿ ಕಾನ್ಸಂಟ್ರೇಟ್ ಮಾಡಿ ಯಶಸ್ವಿ ಕೂಡ ಆಗ್ತಾರೆ. ವಿರಾಟ್ ಹೆಸರಿನಂತೆ ವಿರಾಟ ರೂಪ ತೋರ್ತಾರೆ. ತಮ್ಮ ಕರಿಯರ್ನಲ್ಲಿ ತುಂಬಾ ಮೈಲುಗಲ್ಲುಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಚಾಲೆಂಜಸ್ಸನ್ನು ಇಷ್ಟಪಡುವಂತಹ ವಿರಾಟ್ ಪದ್ಮಶ್ರೀ, ಅರ್ಜುನ ಹಾಗೂ ಭಾರತದ ಪ್ರತಿಷ್ಠಿತ ಖೇಲ್ ರತ್ನ ಅವಾರ್ಡನ್ನು ಕೂಡ ತಮ್ಮದಾಗಿಸಿಕೊಳ್ತಾರೆ. ಸಾಧನೆಯ ಶಿಖರವೇರಿದಂತಹ ವಿರಾಟ್ ESPN ಚಾನೆಲ್ನ ವರ್ಲ್ಡ್ಸ್ ಗ್ರೇಟೆಸ್ಟ್ ಅಥ್ಲೀಟ್ ಅನ್ನುವಂತಹ ಒಂದು ಬಿರುದಿಗೂ ಪಾತ್ರರಾಗ್ತಾರೆ. ಟೈಮ್ಸ್ ಮ್ಯಾಗಝಿನ್ಸ್ನ 100 ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ನಲ್ಲಿ ವಿರಾಟ್ ಅಗ್ರಸ್ಥಾನದಲ್ಲಿ ನಿಲ್ತಾರೆ. ಈ ರೀತಿ ಸಾಧನೆಯ ಮೇಲೆ ಸಾಧನೆ ಮಾಡಲಿಕ್ಕೆ ಅವರ ಆರೋಗ್ಯ ಕ್ರಮ ಜೊತೆಗೆ ಫಿಟ್ ಇಂಡಿಯಾ ಅನ್ನುವಂತಹ ಒಂದು ಮೂಮೆಂಟ್ನಲ್ಲಿ ವಿರಾಟ್ ತುಂಬಾ ಕೊಡುಗೆಯನ್ನು ಕೊಡ್ತಾರೆ, ಪ್ರಧಾನಿಯವರ ಜೊತೆ ಸೇರಿ. ಆ ವಿಡಿಯೋಗಳನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಡೀಟೇಲ್ ಆದಂಥ ವಿವರಗಳು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ತುಂಬಾ ಫಿಟ್ನೆಸ್ಗೆ ಮಹತ್ವ ಕೊಡ್ತಾರೆ ವಿರಾಟ್. ಹಾಗಾಗಿ ಅವರ ಆಹಾರ ಶೈಲಿ ಅವರ ಎಲ್ಲ ಯಶಸ್ಸಿನ ಸೂತ್ರ ಅಂತ ಅವರು ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ನಾವು ಇನ್ನೇನೇನೋ ನೆಪಗಳನ್ನು ಹೇಳ್ತೀವಿ. ಪ್ರೋಟೀನ್ ಬೇಕು, ತುಂಬ ಎನರ್ಜಿ ಬೇಕು, ತುಂಬಾ ಸ್ಟ್ಯಾಮಿನಾ ಬೇಕು ಅನ್ನುವಂತಹ ಕಾರಣಗಳನ್ನು ಕೊಟ್ಟು ನಾನ್ ವೆಜ್ ಫುಡ್ಡನ್ನು ತಿಂತೀವಿ. ಬಟ್ ನಿಜ ಹೇಳಿ, ಕ್ರಿಕೆಟ್ ಆಡೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚು ಸ್ಟ್ಯಾಮಿನಾ ಬೇಕು. ಈ ಕ್ರಿಕೆಟಿಗರು ಮಾಡುವಂಥ ಶ್ರಮ ಅಷ್ಟಿಷ್ಟಲ್ಲ. ಹಾಗಾದರೆ ವಿರಾಟ್ ಹೇಗೆ ಎಲ್ಲವನ್ನು ನಿಭಾಯಿಸಿದರು? ಅದು ಸಸ್ಯಾಹಾರಿಗಳಾಗಿ. ಸಾಧ್ಯ ಇದೆ ಅಂತ ಅರ್ಥ ಅಲ್ವಾ? ಹಾಗಾದರೆ ನಮಗೇಕೆ ಸಾಧ್ಯ ಇಲ್ಲ? ಇದು ವಿರಾಟ್ಗೆ ಮಾತ್ರ ಅಲ್ಲ, ಎಷ್ಟೊಂದು ಪ್ರತಿನಿತ್ಯ 4 ರಿಂದ 5 ಗಂಟೆ ವರ್ಕೌಟ್ ಮಾಡುವಂತಹ ಇವರು ಟಫೆಸ್ಟ್ ವರ್ಕೌಟ್ ತುಂಬ ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡುವಂತಹ ನಮಗೆಲ್ಲರಿಗೂ ಸಸ್ಯಾಹಾರಿಗಳಾಗಿ ತುಂಬಾ ಫಿಟ್ ಆಗಿ ಆರೋಗ್ಯಕರವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಯಾವುದೇ ಆಚರಣೆಗಳು ಯಾವುದ್ಯಾವುದೋ ಒತ್ತಾಯದ ಕಾರಣಕ್ಕೆ, ಇನ್ಯಾವುದೋ ಅನಿವಾರ್ಯದ ಕಾರಣಕ್ಕೆ ಬಂದಂಥವುಗಳಾಗಿವೆ. ಹಾಗಂತ ಇವತ್ತಿನ ಅರಿವನ್ನು ನಾವೇಕೆ ಕಳೆದುಕೊಳ್ಬೇಕು? ಇವತ್ತಿನ ಆರೋಗ್ಯಕ್ಕಾಗಿ ನಿಮ್ಮೆಲ್ಲರ ಅವಶ್ಯಕತೆಗಳನ್ನು ಬದಲಾಯಿಸಿಕೊಳ್ಳಬೇಕಾದಂತಹ ಸಮಯ ಇದು. ಹಾಗಾಗಿ ನಾವೇಕೆ ವಿರಾಟ್ರನ್ನು ಫಾಲೋ ಮಾಡಬಾರ್ದು? ವಿರಾಟ್ ಸಸ್ಯಾಹಾರಿಗಳಾಗಿ ಸಾಧನೆಯ ಶಿಖರವನ್ನೇರಿ ಎಲ್ಲರಿಗೂ ಇದು ಸಾಧ್ಯ ಅನ್ನೋದನ್ನು ತೋರಿಸಿದ್ದಾರೆ. ಹಾಗಾಗಿ ನಾವುಗಳು ನೆಪಗಳನ್ನು ಹೇಳದೆ ಸಸ್ಯಾಹಾರವನ್ನು ಫಾಲೋ ಮಾಡೋಣ. ಜೊತೆಗೆ ವಿರಾಟ್ ತಮ್ಮ ಪ್ರತಿ ಸಾಧನೆಗೆ ಹೊರಡುವ ಮುನ್ನ ಒಂದು ಮೆಂಟಲ್ ರಿಹರ್ಸಲ್ ಮಾಡ್ಕೊಳ್ತಾರೆ. ಯಾವಾಗಲೂ ಸುಮ್ಮನೆ ಕೂತು ಮೌನದಲ್ಲಿ ಪಾಸಿಟಿವ್ ರಿಹರ್ಸಲನ್ನು, ಅಂದರೆ ತಮಗೆ ತಾವೇ ಪಾಸಿಟಿವ್ ಆದಂತಹ ಸೆಂಟೆನ್ಸಸ್ಗಳನ್ನು ಹೇಳಿಕೊಳ್ತಾರೆ. ಐ ಆಮ್ ಇನ್ಕ್ರೆಡಿಬಲ್, ನಾನು ಗೆದ್ದೇ ಗೆಲ್ತೀನಿ, ನಾನು ಇಷ್ಟೊಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥದ್ದು. ಇದೆಲ್ಲ ಒಂದು ಥರದ ಬ್ರೈನ್ ಆ್ಯಕ್ಟಿವಿಟಿ. ಈ ಬ್ರೈನ್ ಆ್ಯಕ್ಟಿವಿಟಿಗೆ ಧ್ಯಾನ ತುಂಬ ಸಹಾಯಕಾರಿ. ನೀವು ಸಸ್ಯಾಹಾರಿಗಳಾದರೆ ಸಾತ್ವಿಕ ಆಹಾರ ಸಾತ್ವಿಕ ಮನಸ್ಸನ್ನು ರೂಪಿಸುತ್ತೆ. ಜೊತೆಗೆ ಧ್ಯಾನ ನಿಮ್ಮ ಬ್ರೈನನ್ನು ಸದಾಕಾಲ ಪಾಸಿಟಿವ್ ವೇನಲ್ಲಿ ಫೋಕಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಧ್ಯಾನ ಹಾಗೂ ಸಸ್ಯಾಹಾರ ನಿಮ್ಮೆಲ್ಲರ ಪಾಲಿನ ನಿತ್ಯದ ಸೂತ್ರಗಳಾಗಲಿ. ಇದು ಭಾರತೀಯ ಸಂಸ್ಕೃತಿಯ ಹೆಮ್ಮೆ ಆಗಲಿ. ಇವತ್ತಿನ ಈ ನನ್ನ ಮಾಹಿತಿ ವಿರಾಟನ ವಿಶ್ವ ಸ್ವರೂಪವನ್ನು ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ, ನಾನು ಕೂಡ ಸಸ್ಯಾಹಾರಿ ಆಗ್ತೀನಿ, ನನ್ನ
ಒಂದು ಮಾನಸಿಕ ಸ್ಥಿತಿಮಿತಿಯನ್ನು ಜೈಸಾ ಅನ್ ವೈಸಾ ಮನ್, ಅಂದರೆ ನಿಮ್ಮ ಆಹಾರದಂತೆ ನಿಮ್ಮ ಮನಸ್ಸು ಕೂಡ ನಿರ್ಮಿತ ಆಗುತ್ತೆ ಅನ್ನೋದನ್ನು ನೀವು ಅರಿತುಕೊಂಡು ಒಂದು ಚಿಕ್ಕ ಬದಲಾವಣೆಯನ್ನು ನಿಮ್ಮಲ್ಲಿ ಮಾಡಿಕೊಳ್ಳಿ. ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯ ಇದೆಲ್ಲದರಲ್ಲಾಗಿರ್ತಕ್ಕಂತಹ ಅತಿ ಕ್ಷಿಪ್ರ ಬದಲಾವಣೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಈ ನಿಮ್ಮ ನಿರ್ಧಾರ ಸರ್ವವ್ಯಾಪಿಯಾಗಲಿ, ಇಡೀ ಜಗತ್ತನ್ನು ಆವರಿಸಲಿ. ಪತ್ರಿಜಿಯವರ ಸಸ್ಯಾಹಾರ ಜಗತ್ ಬೇಗನೆ ಸಾಕಾರವಾಗಲಿ ಅಂತ ನಾನು ನಿಮ್ಮೆಲ್ಲರಿಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.